ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ವೈಯಾಲಿ ಕಾವಲ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಅದ್ಧೂರಿ ಕಲ್ಯಾಣೋತ್ಸವ. ಶ್ರೀದೇವಿ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿಯನ್ನು ಕಣ್ತುಂಬಿಕೊಂಡ ಭಕ್ತಜನ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಅದ್ಧೂರಿ ವಾರ್ಷಿಕ ತೆಪ್ಪೋತ್ಸವ. ತೆಪ್ಪೋತ್ಸವದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರನ್ನು ಕಣ್ತುಂಬಿಕೊಂಡ ಭಕ್ತಜನ. ಭೂವೈಕುಂಠ ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಜ್ಯೇಷ್ಠಾಭಿಷೇಕ ಆಚರಣೆ ಪ್ರಾರಂಭ. ಜೂನ್ 26ರಿಂದ 28ರವರೆಗೂ ನೆರವೇರಲಿರುವ ಧಾರ್ಮಿಕ ಕೈಂಕರ್ಯಗಳು. ಭೂವೈಕುಂಠ ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಜ್ಯೇಷ್ಠಾಭಿಷೇಕ ಆಚರಣೆಗಳು ಶುಕ್ರವಾರ ಪ್ರಾರಂಭವಾದವು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸುಂದರ ಅಭಿಷೇಕ ಸೇವೆಯನ್ನು ಅಪಾರ ಸಂಖ್ಯೆಯ ಭಕ್ತರು ನೇರ ಪ್ರಸಾರದ ಮೂಲಕ ವೀಕ್ಷಿಸಿ ಕೃತಾರ್ಥರಾದರು. ಪ್ರತಿ ವರ್ಷ ತಿರುಮಲದಲ್ಲಿ 3 ದಿನಗಳ ಕಾಲ ಈ ಜ್ಯೇಷ್ಠಾಭಿಷೇಕ ನಡೆಸುವುದು ಸಂಪ್ರದಾಯ. ಕಲಿಯುಗ ದೈವ ತಿರುಮಲದ ಶ್ರೀನಿವಾಸ ಸ್ವಾಮಿ ಉತ್ಸವ ಪ್ರಿಯ. ಹೊಸ ರೀತಿಯಲ್ಲಿ ನಡೆಯುವ ಶ್ರೀವಾರಿ ಉತ್ಸವಗಳಲ್ಲಿ ಜ್ಯೇಷ್ಠಾಭಿಷೇಕಗಳು ಬಹಳ ಪವಿತ್ರ ಮತ್ತು ವಿಶಿಷ್ಟವಾಗಿವೆ. ಪುರಾತನ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಗಳು ನಶಿಸದಂತೆ ರಕ್ಷಿಸಲು ಕವಚಗಳಿಂದ ಮುಚ್ಚಲಾಗುತ್ತದೆ ಮತ್ತು ವರ್ಷವಿಡೀ ಅಭಿಷೇಕಾದಿ ಆಚರಣೆಗಳನ್ನು ಮಾಡಿದ್ದಾರೆ. ಜ್ಯೇಷ್ಠ ಮಾಸದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಜ್ಯೇಷ್ಠಾಭಿಷೇಕ ಉತ್ಸವಗಳ ಸಮಯದಲ್ಲಿ ಮಾತ್ರ ಭಕ್ತರಿಗೆ ಶ್ರೀದೇವಿ ಮತ್ತು ಭೂದೇವಿ ಉತ್ಸವಗಳ ಮುಚ್ಚದ ದರ್ಶನ ಪಡೆಯುವ ಅವಕಾಶ ಸಿಗುತ್ತದೆ. ಈ ತಿಂಗಳ 26ರಿಂದ 28ರವರೆಗೂ ನಡೆಯಲಿರುವ ಜ್ಯೇಷ್ಠಾಭಿಷೇಕದ ಅಂಗವಾಗಿ 2ನೇ ದಿನವಾದ ಶನಿವಾರ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯ ಉತ್ಸವಗಳನ್ನು ವಿಶೇಷ ಸ್ನಾನದ ವೇದಿಕೆಯಲ್ಲಿ ಪ್ರತಿಷ್ಠಾಪಿಸಿ ಪುರೋಹಿತರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಸಂಕಲ್ಪ, ಅಗ್ನಿ ಪ್ರತಿಷ್ಠೆ, ಶತಕಳಶ ಮತ್ತು ನವಕಳಶ ಪ್ರತಿಷ್ಠೆಯೊಂದಿಗೆ ಕಳಶಾರಾಧನೆಯನ್ನು ಮಾಡಿದರು. ನಂತರ ಶಾಂತಿ ಹೋಮವನ್ನು ಮಾಡಲಾಯಿತು. ಸ್ವಾಮಿ ಮತ್ತು ಅಮ್ಮನವರಿಗೆ ಹೋಮದ ತಿಲಕವನ್ನು ಅರ್ಪಿಸಲಾಯಿತು. ಟಿಟಿಡಿ ಜಿಎಚ್ ಸ್ವಾಮಿಗಳು ಪುರುಷ ಸೂಕ್ತ, ಶ್ರೀ ಸೂಕ್ತ ಮತ್ತು ಭೂ ಸೂಕ್ತವನ್ನು ಪಠಿಸಿದರು. ಪಂಚಾಮೃತ ಮತ್ತು ಚಿನ್ನದ ಕಳಶದಿಂದ ಸುಗಂಧ ದ್ರವ್ಯಗಳನ್ನು ಅರ್ಪಿಸಿ ಅರ್ಚಕರು ಶ್ರೀ ಮಲಯಪ್ಪ ಸ್ವಾಮಿ ಹಾಗೂ ಅಮ್ಮನವರಿಗೆ ಸ್ನಪನ ತಿರುಮಂಜನವನ್ನು ಮಾಡಿದರು. ನಂತರ ವೇದ ಮಂತ್ರಗಳು ಮತ್ತು ಮಂಗಳವಾದ್ಯಗಳೊಂದಿಗೆ ಸಾವಿರಾರು ಭಕ್ತರ ನಡುವೆ ಪವಿತ್ರ ಜಲದಿಂದ ಅಭಿಷೇಕವನ್ನು ಪೂರ್ಣಗೊಳಿಸಿ ತುಳಸಿ ಮತ್ತು ಪುಷ್ಪಮಾಲೆಗಳನ್ನು ಅರ್ಪಿಸಲಾಯಿತು. ಈ ಭವ್ಯ ಕಾರ್ಯಕ್ರಮವನ್ನು ಎಸ್ವಿಬಿಸಿ ವಾಹಿನಿಯಲ್ಲಿ ಪ್ರತ್ಯಕ್ಷ ಪ್ರಸಾರದ ಮೂಲಕ ಅಪಾರ ಸಂಖ್ಯೆಯಲ್ಲಿ ಭಕ್ತರು ವೀಕ್ಷಿಸಿ ಕೃತಾರ್ಥರಾದರು. ತಿರುಚಾನೂರಿನ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿ ವಾರ್ಷಿಕ ತೆಪ್ಪೋತ್ಸವ ವಿಜೃಂಭಣೆಯಿಂದ ಜರುಗಿತು.
ಇದರ ಅಂಗವಾಗಿ 3ನೇ ದಿನ ತೆಪ್ಪೋತ್ಸವದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರಿಗೆ ವೇದ ಗಾನ ನಾದದೊಂದಿಗೆ ವೈಭವಪೂರಿತವಾದ ತೆಪ್ಪೋತ್ಸವವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭವ್ಯವಾಗಿ ಕಂಗೊಳಿಸಿದ ಶ್ರೀ ಪದ್ಮಾವತಿ ಅಮ್ಮನವರನ್ನು ದರ್ಶಿಸಿದ ಭಕ್ತರು ಕೃತಾರ್ಥರಾದರು. ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಬಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಟಾಣಿ ತ್ರಿವಳಿ ಕೊರಳೋಳೆ ಇಟ್ಟ ಪೊನ್ನೋಲೆ ಕಿವಿಯೋಳೆ ಪವಳದ ಕೈ ಕಟ್ಟು ಕಂಕಣ ಬಳೆಯೋಳೆ ತೊಟ್ಟ ಕುಪ್ಪ ಸಬಿಗಿ ದುಟ್ಟ ಪಿತಾಂಬರ ಗಟ್ಟಿ ಒಡ್ಯಾಣ ಕಾಲಂದಿಗೆರುಳಿ ಗೆಜೆ ಬಟ್ಟಿಲಿ ಪೊಳೆವುದು ಮೆಂಟಿಕೆ ಕಿರುಪಲ್ಲಿ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ ಸಕಲಾಭರಣಗಳು ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ವಿಶ್ವಕ್ಸೇನಾರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹವನ್ನು ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ ಅವನ ಕಾಲ ನೇತ್ರವಾಗಿಸುತ್ತಿದನು ಗೋವಿಂದ ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ ಪ್ರಿಯ ಸತಿಯ ವಿಯೋಗಕ್ಕೆ
ತಿರುಪತಿ ಜಿಲ್ಲೆಯ ವಡಮಾಲಪೇಟೆಯಲ್ಲಿರುವ ಮಂಡಲದಲ್ಲಿರುವ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ನವಾನ್ನಿಕ ದೀಕ್ಷೆಯೊಂದಿಗೆ ಆಗಮುಕ್ತವಾಗಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಜೂನ್ 25ರಿಂದ ಜುಲೈ 3ರವರೆಗೂ ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ನಡೆಯುವ ವಾರ್ಷಿಕ ಬ್ರಹ್ಮೋತ್ಸವಗಳ ಭಾಗವಾಗಿ 3ನೇ ದಿನವಾದ ಶನಿವಾರ ಬೆಳಗ್ಗೆ ಸ್ವಾಮಿಗೆ ಭವ್ಯವಾದ ಸಿಂಹವಾಹನ ಸೇವೆಯು ನಡೆಯಿತು. ಈ ನಿಮಿತ್ತ ಶನಿವಾರ ಬೆಳಗ್ಗೆ ಅರ್ಚಕರು ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಸುಂದರವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಿದರು. ಆನಂತರ ಸ್ವಾಮಿಯನ್ನು ಸಿಂಹರಥದ ಮೇಲೆ ಆಸೀನಗೊಳಿಸಿ ಆರತಿಯನ್ನು ಅರ್ಪಿಸಲಾಯಿತು. ನಂತರ ಗೋವಿಂದ ನಾಮಸ್ಮರಣೆ ತಾಳಮೇಳಗಳೊಂದಿಗೆ ಅಪ್ಪಲಾಯಗುಂಟ ಕ್ಷೇತ್ರದ ಮಾಡಬೀದಿಗಳಲ್ಲಿ ಸ್ವಾಮಿಯ ಸಿಂಹವಾಹನ ಸೇವೆ ವಿಜೃಂಭಣೆಯಿಂದ ನಡೆಯಿತು. ತಿರುಪತಿ ನಗರವು ಭಕ್ತರಿಂದ ತುಂಬಿದೆ. ವಾರಾಂತ್ಯದ ರಜೆಯ ನಿಮಿತ್ತ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಿದ್ದಾರೆ. ಅಲಿಪಿರಿ ಪಾದಾಲ ಮಂಟಪದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ಭಕ್ತರಿಂದ ಕಂಗೊಳಿಸುತ್ತಿದೆ. ಬೆಟ್ಟಕ್ಕೆ ಪಾದಯಾತ್ರೆ ತೆರಳುವ ಭಕ್ತರು ಹಾಗೂ ಸ್ಥಳೀಯರು ಪಾದಾಲ ಮಂಟಪದಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದರು. ಬಳಿಕ ಮೆಟ್ಟಿಲುಗಳ ಮೇಲೆ ತೆಂಗಿನಕಾಯಿ ಒಡೆದು ದೀಪ ಬೆಳಗಿ ಆರತಿ ಸಲ್ಲಿಸುವ ಮೂಲಕ ಭಗವಂತನಿಗೆ ಸೇವೆ ಸಲ್ಲಿಸಿದರು. ನಂತರ ಭಕ್ತರು ಕುಟುಂಬದೊಂದಿಗೆ ಭಕ್ತಿಯಿಂದ ಗೋವಿಂದ ನಾಮ ಜಪಿಸುತ್ತಾ ಮೆಟ್ಟಿಲುಗಳ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಕರ್ಪೂರದ ಆರತಿಯನ್ನು ಬೆಳಗಿ ನಂತರ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಬೆಟ್ಟಕ್ಕೆ ತೆರಳಿದರು. ಅಲಿಪಿರಿ ಟೋಲ್ ಗೇಟ್ನಲ್ಲಿ ಬೆಟ್ಟಕ್ಕೆ ತೆರಳುವ ವಾಹನಗಳ ದಟ್ಟಣೆಯು ಅಧಿಕವಾಗಿದೆ. ಟಿಟಿಡಿ ಗುಪ್ತಚರ ಮತ್ತು ಭದ್ರತಾ ಇಲಾಖೆಯ ಆಶ್ರಯದಲ್ಲಿ ವಾಹನಗಳ ಸ್ಕ್ಯಾನಿಂಗ್ ಮತ್ತು ಭಕ್ತರ ಲಗೇಜ್ ಪರಿಶೀಲನೆ ಸರಾಗವಾಗಿ ನಡೆಯುತ್ತಿವೆ. ಈತನ್ಮಧ್ಯೆ ಭೂದೇವಿ ಸಂಕೀರ್ಣ ಪ್ರದೇಶವು ಭಕ್ತರಿಂದ ತುಂಬಿದೆ. ತಿರುಮಲ ದರ್ಶನ ಪಡೆಯಲು ವಿವಿಧ ಸ್ಥಳಗಳಿಂದ ತಿರುಪತಿಗೆ ಬಂದ ಭಕ್ತರು ಶ್ರೀವಾರಿ ಸರ್ವದರ್ಶನ ಟೋಕನ್ಗಳಿಗಾಗಿ ಭೂದೇವಿ ಸಂಕೀರ್ಣವನ್ನು ತಲುಪಿದರು. ಟಿಟಿಡಿ ಒದಗಿಸಿದ ಸೌಲಭ್ಯಗಳನ್ನು ಭಕ್ತರು ಬಳಸಿಕೊಂಡು ತಿರುಮಲಕ್ಕೆ ತೆರಳಿದರು. ಉಡುಪಿಯಲ್ಲಿ ತಿಗಳಾರಿ ಲಿಪಿ ಮತ್ತು ಮೋಡಿ ಕನ್ನಡ ಲಿಪಿಯಲ್ಲಿರುವ ಆಯುರ್ವೇದ ಹಸ್ತಪ್ರತಿಗಳ ಲಿಪ್ಯಂತರ ಕಲಿಕಾ ಕಾರ್ಯಾಗಾರ ಜರುಗಿತು. ಇದರ ಅಂಗವಾಗಿ ವಿವಿಧ ಭಾಷೆಗಳಲ್ಲಿರುವ ತಾಳೇಗರಿ ಲಿಪಿಯ ಲಿಪ್ಯಂತರ ಕಾರ್ಯಾಗಾರದಲ್ಲಿ ಅಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಹಸ್ತಪ್ರತಿಯ ಮಹತ್ವದ ಬಗ್ಗೆ ಪುತ್ತಿಗೆ ಮಠದ ಮಹಿತೋಷ್ ಆಚಾರ್ಯ ಇವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಕರಾವಳಿ ಕರ್ನಾಟಕದಲ್ಲಿ ಸ್ವಲ್ಪ ಕೇರಳದ ಉತ್ತರ ಕೇರಳ ಭಾಗದಲ್ಲಿ ಪ್ರಚಲಿತವಿರುವಂತಹ ತುಳುಲಿಪಿಯ ಹಸ್ತಪ್ರತಿಗಳ ಕುರಿತಾಗಿ ವಾದಿರಾಜ ಸಂಶೋಧನಾ ಕೇಂದ್ರದಲ್ಲಿ ಗೀತಾಮಂದಿರದಲ್ಲಿ ವಿಶೇಷ ಕಾರ್ಯಾಗಾರ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆಯುರ್ವೇದದ ಹಸ್ತಪ್ರತಿಗಳು ಕರಾವಳಿ ಪ್ರದೇಶದಲ್ಲಿ ಪ್ರತಿಯೊಂದು ಮಠಗಳಲ್ಲಿ ಮಂದಿರಗಳಲ್ಲಿ ಅಲ್ಲದೆ ಮನೆಗಳಲ್ಲಿ ತುಳುಲಿಪಿಯಲ್ಲಿ ಬರೆಯಲ್ಪಟ್ಟಿದೆ. ತಾಡಪತ್ರಗಳಿರಬಹುದು, ಮುಂದಿನ ಕಾಲದ ಪತ್ರಾತ್ಮಕವಾದ ಗ್ರಂಥಗಳಿರ್ಬೋದು.
ಮನೆಗಳಲ್ಲಿ ಈ ವಿಚಾರಗಳು ದಾಖಲೆಗೊಂಡಿದೆ. ನಾಸ್ತಿ ಮೂಲ ಮನೌಷಧಂ ಅಂತ, ಔಷಧಿ ಅಲ್ಲದ ಮೂಲ ಅಂದರೆ ಯಾವುದೇ ಸಸ್ಯ ವ್ಯವಸ್ಥೆಗಳಿಲ್ಲ, ದ್ರವ್ಯಗಳಿಲ್ಲ ಅನ್ನುವಂಥ ಚಿಂತನೆ ನಮ್ಮ ಹಿಂದಿನವರದ್ದು. ಈ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಮದ್ದನ್ನು ಮಾಡಿಕೊಂಡು ಆದಷ್ಟು ವೈದ್ಯರ ಬಳಿಗೆ ಹೋಗದೆ ಉಳಿಸಿಕೊಳ್ತಾ ಇದ್ದರು ನಮ್ಮ ಹಿಂದಿನವರು. ಇಂಗು, ಜೀರಿಗೆ, ಹಾಲು, ಜೇನು, ತುಪ್ಪ ಹೀಗೆ ಇದರಲ್ಲೇ ಜೀವನವನ್ನು ನಡೆಸಿ ರೋಗವನ್ನು ನಾಶ ಮಾಡಿಕೊಂಡು ಅವರು ವ್ಯವಸ್ಥೆ ಮಾಡ್ತಿದ್ದರು. ಮತ್ತು ಜ್ವರಾದಿಗಳೆಲ್ಲ ಬಂದರೆ ವಿಷ್ಣು ಸಹಸ್ರನಾಮ ಮೊದಲಾದದ್ದನ್ನು ಪಾರಾಯಣಾದಿಗಳನ್ನು ಮಾಡಿ ಪರಿಹಾರವನ್ನು ಮಾಡಿಕೊಳ್ತಿದ್ರು. ದೊಡ್ಡ ದೊಡ್ಡ ಚರಕ ಸಂಹಿತೆ ಇತ್ಯಾದಿಗಳು ಕೂಡ ಅವನ್ನೆಲ್ಲ ಹೇಳಿದೆ. ಹೀಗೆ ಸಣ್ಣ ಮನೆಯಲ್ಲಿ ಭಾರತೀಯರಲ್ಲಿ ಇತ್ತು. ಅದು ಕರಾವಳಿ ಪ್ರದೇಶದಲ್ಲಿ. ಶುಕ್ರವಾರ ಬೆಳಗ್ಗೆ ನೈವೇದ್ಯ ವಿರಾಮದ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಅರವಿಂದ ಕುಮಾರ್ ಅವರು ತಮ್ಮ ಕುಟುಂಬ ಸಮೇತರಾಗಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ದೇವಾಲಯಕ್ಕೆ ತಲುಪಿದ ನ್ಯಾಯಮೂರ್ತಿಯವರನ್ನು ಅಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿದರು. ನಂತರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಧ್ವಜಸ್ತಂಭಕ್ಕೆ ನಮಸ್ಕರಿಸಿ ಶ್ರೀವಾರಿ ಸೇವೆಯಲ್ಲಿ ಭಾಗವಹಿಸಿದರು. ದರ್ಶನದ ನಂತರ ವಿದ್ವಾಂಸರು ರಂಗನಾಯಕ ಮಂಟಪದಲ್ಲಿ ಆಶೀರ್ವದಿಸಿದರು. ಟಿಟಿಡಿ ಇವು ಮುದ್ದಾಡ ರವಿಚಂದ್ರ ನ್ಯಾಯಾಧೀಶರಿಗೆ ಶ್ರೀವಾರಿ ಪ್ರಸಾದವನ್ನು ನೀಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆಯಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಕೋಲಾರ ಜಿಲ್ಲೆಯ ಲಕ್ಷ್ಮೀಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಫಲಪಂಚಾಮೃತಾಭಿಷೇಕ ಹಾಗೂ ಮಂಗಳ ದ್ರವ್ಯಾಭಿಷೇಕವನ್ನು ನೆರವೇರಿಸಲಾಯಿತು. ತರುವಾಯ ಸಕಲ ವಸ್ತ್ರಾಭರಣಗಳು, ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಸಹಸ್ರಾರು ಭಕ್ತರು ಅಭಿಷೇಕ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಪುರಾತನ ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀ ಚನ್ನಕೇಶವ ಸ್ವಾಮಿಯ ಮೂಲ ಮೂರ್ತಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ವೇಳೆ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ರವರು ಭಾಗವಹಿಸಿದ್ದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ಶ್ರೀ ಯೋಗ ನರಸಿಂಹದೇವರ ಮತ್ತು ಶ್ರೀಪಾದರಾಜರ ಆರಾಧನಾ ಮಹೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಶ್ರೀಪಾದರಾಜರ ಮಠದ ಪೀಠಾಧೀಶರಾದ ಶ್ರೀ 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 ಸುಜಯನಿಧಿತೀರ್ಥ ಶ್ರೀಪಾದಂಗಳವರಿಂದ ಶಾಸ್ತ್ರೋಕ್ತವಾಗಿ ಸಂಸ್ಥಾನ ಪೂಜೆ ವೈಭವದಿಂದ ಜರುಗಿತು. ಅನೇಕ ಮಂದಿ ಭಕ್ತರು ಸಂಸ್ಥಾನ ಪೂಜೆಯಲ್ಲಿ ಪಾಲ್ಗೊಂಡು ಗುರುಗಳ ಆಶೀರ್ವಾದವನ್ನು ಪಡೆದರು. ಹೊಸೂರು ಸಮೀಪದ ಅಗ್ಗೊಂಡಪಲ್ಲಿ ಗ್ರಾಮದಲ್ಲಿನ ಪುರಾತನ ಶ್ರೀ ಕರಗದಮ್ಮ ದೇವಿಯ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ವಾರ್ಷಿಕೋತ್ಸವದ ಮೊದಲನೆಯ ದಿನವಾದ ಗುರುವಾರ ಗಂಗಾ ಪೂಜೆ, ಗೋಪೂಜೆ, ಕಳಶ ಸ್ಥಾಪನೆ ಹಾಗೂ ಕರಗದಮ್ಮ ದೇವಿಗೆ ದೀಪಾರಾಧನೆ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಇನ್ನು ಎರಡನೆಯ ದಿನ ಶುಕ್ರವಾರ ಮುಂಜಾನೆ ದೇವಸ್ಥಾನದ ಆವರಣದಲ್ಲಿ ಗಣಪತಿ ಹೋಮ, ದುರ್ಗಾ ಹೋಮ, ವಾಸ್ತುಶಾಂತಿ ಹೋಮ ಹಾಗೂ ಮಹಾಪೂರ್ಣಾಹುತಿಯನ್ನು ಭಕ್ತಿಭಾವದಿಂದ ನಡೆಸಲಾಯಿತು. ತದನಂತರ ಕರಗದಮ್ಮ ದೇವಿಗೆ ವಿವಿಧ ಸುಗಂಧ ದ್ರವ್ಯಗಳಿಂದ ಮಹಾ ಅಭಿಷೇಕವನ್ನು ಮಾಡಲಾಯಿತು. ಬಳಿಕ ದೇವಿಯನ್ನು ವಿವಿಧ ಬಗೆಯ ಪುಷ್ಪಗಳಿಂದ ಅತ್ಯಾಕರ್ಷಕವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಶುಕ್ರವಾರ ಸಂಜೆ 100ಕ್ಕೂ ಹೆಚ್ಚು ಸುಮಂಗಲಿಯರಿಂದ ವಿಶೇಷ ಸುಮಂಗಲಿ ಪೂಜೆಯನ್ನು ಆಯೋಜಿಸಲಾಗಿತ್ತು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡು ಕರಗದಮ್ಮನ ದೇವಿಯ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರಡಗೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದೇವರ ದರ್ಶನವನ್ನು ಪಡೆದು ಪಾವನರಾದರು.
ಹೊಸೂರಿನ ಮುತ್ತಂ ಅಗ್ರಹಾರದಲ್ಲಿ ನೆಲೆಸಿರುವ ಪ್ರಸಿದ್ಧ ಶ್ರೀ ಛಾಯಾಪುತ್ರ ಸ್ವಾಮಿ ಆಲಯದ 23ನೇ ವರ್ಷದ ವಾರ್ಷಿಕೋತ್ಸವ ವೈಭವದಿಂದ ಜರುಗಿತು. ಉತ್ಸವದ ಅಂಗವಾಗಿ ಇಂದು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಹಾಗೂ ಮಹಾದೀಪಾರಾಧನೆಯೊಂದಿಗೆ ಆಕರ್ಷಕ ಅಲಂಕಾರವನ್ನು ಮಾಡಲಾಗಿತ್ತು. ಈ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ಶ್ರೀ ಶನೇಶ್ವರ ಸ್ವಾಮಿ, ನೀಲಾದೇವಿ ಮತ್ತು ಜ್ಯೇಷ್ಠಾದೇವಿ ಅಮ್ಮನವರಿಗೆ ಮಂಗಳವಾದ್ಯಗಳೊಂದಿಗೆ ಅತ್ಯಂತ ವೈಭವದ ಕಲ್ಯಾಣೋತ್ಸವ ಜರುಗಿತು. ಮುಂಜಾನೆ ಶ್ರೀ ಕ್ಷೇತ್ರ ಮಂಜನಹಳ್ಳಿ ಪವಾಡ ಬಸಪ್ಪ ಅವರ ನೇತೃತ್ವದಲ್ಲಿ ಭವ್ಯ ಸ್ವಾಗತ ಹಾಗೂ ಆಹ್ವಾನ ಕಾರ್ಯಕ್ರಮದೊಂದಿಗೆ ಈ ಆಧ್ಯಾತ್ಮಿಕ ವೈಭವಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗವಾಗಿ ಸಾಂಪ್ರದಾಯಿಕ ಶೈಲಿಯ ವೀರಗಾಸೆ ನೃತ್ಯ ಪ್ರದರ್ಶನವು ಭಕ್ತರನ್ನು ಮಂತ್ರಮುಗ್ಧಗೊಳಿಸಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕು ಬಿಇಎಂಎಲ್ನಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ 53ನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಮಹಾಗಣಪತಿ, ಶ್ರೀ ಈಶ್ವರ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ಸತ್ಯನಾರಾಯಣ ಉತ್ಸವ ಮೂರ್ತಿಗಳಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ಪೂರ್ಣಕುಂಭ ಕಳಶಗಳನ್ನು ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಿ ಮಹಾಮಂಗಳಾರತಿಯನ್ನು ಬೆಳಗಿದರು. ತದನಂತರ ದೇವಾಲಯಕ್ಕೆ ಬಂದ ಭಕ್ತರಿಗೆ ಪೂರ್ಣಕುಂಭದ ಕಳಶಗಳನ್ನು ಶಿರದ ಮೇಲಿಟ್ಟು ಪ್ರದಕ್ಷಿಣೆ ಮಾಡಿಸಿ ದೇವಾಲಯದ ಗೋಪುರದ ಕಳಶಗಳಿಗೆ ಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ನಂತರ ಮೂಲ ವಿಗ್ರಹಗಳಾದ ಶ್ರೀ ಮಹಾಗಣಪತಿ ದೇವರಿಗೆ ವಿಶೇಷ ಬಗೆಯ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಸಹಸ್ರನಾಮ ಅರ್ಚನೆಯನ್ನು ಮಾಡಿ ದೀಪಧೂಪ ನೈವೇದ್ಯಗಳನ್ನು ಇಟ್ಟು ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ದಾಸ ಸಾಹಿತ್ಯದ ಹಿರಿಯ ಮುಖಪುಟ ಸಮೂಹವಾದ ದಾಸನಮನ ಸಂಸ್ಥೆಯ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಬೆಂಗಳೂರಿನ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಅತ್ಯಂತ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಅನೇಕ ದಾಸರ ಕೀರ್ತನೆಗಳ ಗಾಯನ ಕಾರ್ಯಕ್ರಮ ನಡೆಯಿತು. ಹಾಗೆಯೇ ಹೆಂಗಳೆಯರೆಲ್ಲ ಅತ್ಯಂತ ಸಂಭ್ರಮದಿಂದ ಕೋಲಾಟವನ್ನು ಮಾಡಿದರು. ಈ ಸಂದರ್ಭದಲ್ಲಿ ದಾಸ ಸಾಹಿತ್ಯ ಕುರಿತಾಗಿ ದಾಸನಮನ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಸುಭಾಷಿಣಿ ಪ್ರಕಾಶ್ ರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಹರೇ ಶ್ರೀನಿವಾಸ. ಇಂದು ನಮ್ಮ ದಾಸನಮನದ 9ನೇ ವಾರ್ಷಿಕೋತ್ಸವ. ದಾಸನಮನವು ಪ್ರತಿಯೊಬ್ಬ ದಾಸರಿಗೂ ಕೂಡ ವಂದನೆಗಳನ್ನು ಅರ್ಪಿಸುವುದಕ್ಕೆ, ಅವರಿಗೆ ನಮ್ಮ ವಿಧೇಯತೆಗಳನ್ನು ಅರ್ಪಿಸೋದಕ್ಕೆ ಇರುವಂತಹ ಒಂದು ಫೇಸ್ಬುಕ್ ಗ್ರೂಪ್. ಇದರಿಂದ ನಾವು ಎಲ್ಲ ದಾಸರ ಸಾಹಿತ್ಯವು ಪ್ರತಿಯೊಂದು ಮನೆಗಳಿಗೂ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ನಮಗೆ ಗೊತ್ತಿದ್ದಿದ್ದು ಬರೀ ಕನಕದಾಸರು, ಪುರಂದರದಾಸರು. ಈ ಗುಂಪನ್ನು ಪ್ರಾರಂಭಿಸಿದ ಮೇಲೆ ಪ್ರತಿಯೊಬ್ಬ ದಾಸರು ಪ್ರತಿಯೊಬ್ಬರ ಮನೆಯಲ್ಲೂ ನೆಲೆ ನಿಲ್ತಾ ಇದ್ದಾನೆ. ಇದನ್ನು ಪ್ರಾರಂಭ ಮಾಡಿದ ದಾಸರಿಂದ ಕುರಿತು ಎಲ್ಲ ದಾಸರನ್ನು ಕೂಡ ಇವಾಗ ಎಲ್ಲರ ಹಾಡುಗಳ ಸಾಹಿತ್ಯವನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ. ಯಾರು ಯಾವ ದಾಸ ಸಾಹಿತ್ಯವನ್ನು ಬೇಕಾದರೂ ಇವಾಗ ಹಾಡ್ಬೋದು. ಎಷ್ಟೋ ಜನ ದಾಸರನ್ನು ನಾವು ಮರ್ತೇ ಬಿಟ್ಟಿದ್ವಿ. ಅವ್ರನ್ನೆಲ್ಲ ನೆನಪಿಸಿಕೊಳ್ಳೋದಕ್ಕೋಸ್ಕರ ನಾವು ಈ ದಾಸನಮನ ಅನ್ನುವಂತಹ ಗುಂಪನ್ನು ಪ್ರಾರಂಭಿಸಿದ್ವಿ. ಇದರಲ್ಲಿ 5,000 ಜನ ಹಾಡ್ತಾ ಇದ್ದಾರೆ. ನನಗೆ ಹಾಡೋಕ್ಕೆ ಬರೋದಿಲ್ಲ, ನನಗೆ ಸಂಗೀತ ಬರಲ್ಲ ಅನ್ನೋರು ಕೂಡ ನಮ್ಮ ದಾಸನಮನದಲ್ಲಿ ಹಾಡ್ತಾ ಇದ್ದಾರೆ. ಇಂದು ಎಲ್ಲರೂ ಹಾಡುಗಾರರಾಗಿದ್ದಾರೆ. ದಾಸರಿಗೆ ತಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ದಾಸನಮನದಲ್ಲಿ ಸಂಗೀತಗಾರರೇ ಆಗಬೇಕು ಅಂತಿಲ್ಲ, ಪ್ರತಿಯೊಬ್ಬರೂ ಕೂಡ ಹಾಡುಗಳನ್ನ ಹಾಡ್ತಾರೆ. ಇದುವರೆಗೂ ನಾವು ದಾಸ ಸಾಹಿತ್ಯವನ್ನು ಪ್ರತಿ ಮನೆಗೂ ತಲುಪಿಸಿದ್ದೀವಿ. ಇನ್ನು ಮುಂದೆ
ಹಾಗೆಯೇ ಪ್ರತಿಯೊಬ್ಬ ದಾಸರದ್ದು ಕೂಡ ನಾವು ಆರಾಧನೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಕೂಡ ನಮಗೆ ಇದೆ. ಇದರಿಂದ ದಾಸರು ಇನ್ನೂ ಹೆಚ್ಚು ಹೆಚ್ಚು ಮನೆಗಳನ್ನು ತಲುಪ್ತಾರೆ. ಹಾಗೆಯೇ ನಮಗೆ ತಿರುಪತಿ ತಿಮ್ಮಪ್ಪನ ಮುಂದೆ ಕೂಡ ನಮ್ಮ ಎಲ್ಲ ದಾಸರುಗಳ ಹಾಡುಗಳನ್ನು ಹಾಡಿ ಅವನಿಗೆ ಸಮರ್ಪಣೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಕೂಡ ಇದೆ. ಇದನ್ನು ಕೂಡ ನಾವು ಮುಂದೆ ಹಮ್ಮಿಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ದಾಸನಮನ ಫೇಸ್ಬುಕ್ನಲ್ಲಿ ಒಂದು ಅತ್ಯುತ್ಕೃಷ್ಟವಾದ ಒಂದು ಗುಂಪಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಹಾಡಲು ಅವಕಾಶ ಇದೆ. ಬನ್ನಿ, ದಾಸನಮನವನ್ನು ಎಲ್ಲರಿಗೂ ತಲುಪುವಂತೆ ಮಾಡೋಣ. ದಾಸ ಸಾಹಿತ್ಯ ಎಲ್ಲರಿಗೂ ತಲುಪುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ ನಮ್ಮೊಂದಿಗೆ ನಮಗೆ ಪ್ರೋತ್ಸಾಹ ಕೊಡಿ. ನಾವು ನಿಮಗೆ ಪ್ರೋತ್ಸಾಹವನ್ನು ಕೊಡುತ್ತೇನೆ. ನಮಸ್ಕಾರ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಬೆಂಗಳೂರಿನ ಶ್ರೀಮತಿ ಅನುಷಾ ರಾಘವೇಂದ್ರ ಇವರಿಂದ ದಾಸವಾಣಿ ಗಾಯನ ನಡೆಯಿತು. ಮುಖ್ಯ ಪ್ರಾಣ ಕರವ ಮುಗಿದ, 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 ಕರವ ಮುಗಿದ ಶ್ರೀ ಹರಿಗೆ ಗುರಾಗಿ, ಕರವ ಮುಗಿದ ಶ್ರೀ ವೇಣುನಾದ ಬಾರು, ಶ್ರೀ ವೆಂಕಟರಮಣ ಬಾರು ಎಂದು ಆಸ್ತಿಕ ಭಕ್ತವರ್ಗವನ್ನು ಪಾಲನೆ ಮಾಡುವ ಪರಮಾತ್ಮನನ್ನು ಭಕ್ತವೃಂದ ತಮ್ಮ ಭಕ್ತಿ ಸಂಗೀತ ದಾಸ ಸಾಹಿತ್ಯದ ಕಾರ್ಯಕ್ರಮದ ಮೂಲಕ ಹಾಡಿ ಸೇವೆ ಮಾಡುತ್ತಿದ್ದಾರೆ. ಇಂತಹ ಉತ್ತಮ ದೈವಿಕ ಕಾರ್ಯಕ್ರಮಗಳಿಗೆ ತಿರುಮಲ ತಿರುಪತಿ ದೇವಸ್ಥಾನ ನಿರಂತರ ಸಹಕರಿಸುತ್ತಾ ಬಂದಿದೆ. ನಾಡಿನಾದ್ಯಂತ ನಡೆಯುವ ನಮ್ಮ ಸನಾತನ ಧರ್ಮದ ಶಾಸ್ತ್ರ, ಸಂಸ್ಕಾರ, ಸಂಪ್ರದಾಯ, ಸಂಸ್ಕೃತಿ ಸಂವರ್ಧನೆಯ ಉತ್ತಮ ಕಾರ್ಯ ಮಾಡುತ್ತಿದೆ. ಈ ಶ್ರೇಷ್ಠ ಜ್ಞಾನ ಪರಂಪರೆಯನ್ನು ಭಕ್ತ ಜನಸಮೂಹಕ್ಕೆ ತಲುಪಿಸುವ ಕಾರ್ಯ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಹಮ್ಮಿಕೊಂಡಿದೆ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ಪಯ್ಯಾಲಿ ಕಾವಲಿನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಹರಿಭಜನಾ ಕಾರ್ಯಕ್ರಮಗಳು ಜರುಗಿದವು. ಚಿಂತಾಮಣಿ ಮೂಲದ ಶ್ರೀ ಶ್ರೀನಿವಾಸ ಭಜನೆ ಮಂಡಳಿ ವತಿಯಿಂದ ಭಜನೆ ಜರುಗಿತು. ನಮೋ 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 ಗಣೇಶ, ನಮೋ 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 ಸಂಕಟನಾಶ, ನಮೋ ಗಣೇಶ ನಮೋ ಗಣೇಶ, ನಮೋ ಗಣೇಶ ನಮೋ ಗಣೇಶ. ಅಪ್ರತಿಮ ಬಲಶಾಲಿ ನೀನು, ರಾಮ ಭಕ್ತಿ ಭಂಡಾರವನ್ನು ಲೋಕಕ್ಕೆಲ್ಲ ಸಾರಿದಾತ, ರಾಮ ಭಕ್ತಿ ಭಂಡಾರವನ್ನು ಲೋಕಕ್ಕೆಲ್ಲ ಸಾರಿದಾತ. ಆಟವರಟಿಗೆ ನಾನು ಪಯಣಿಗ, ನೀನೆ ಅಂಬಿಗೆ ದಾಟಿ ಸಯ್ಯ, ದಾಟ ಹೊರಟಿಗೆ ನಾನು ಪಯಣಿಗ, ನೀನೆ ಅಂಬಿಗೆ ದಾಟಿ ಸಯ್ಯ, ನೀನು ಎನ್ನದು ಕಾಯಬೇಕಯ್ಯ. ಶ್ರೀ
ಆಂಜನೇಯ ನೀನು ಎನ್ನನು ಕಾಯಬೇಕಯ್ಯ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.